ರೈಲ್ವೆ ಇಲಾಖೆ ಪ್ಯಾಸೆಂಜರ್ ರೈಲು ಗೂಡ್ಸ್ ವಾಹನಗಳಿಂದ ಆದಾಯ ಗಳಿಸೋದು ಸಹಜ. ಆದರೆ ಗುಜರಿಯಲ್ಲಿರೋ ಗುರಿ ಮೀರಿದ ಸಾಧನೆ ಮಾಡುತ್ತೆ ಅಂದ್ರೆ ನೀವು ನಂಬ್ತೀರಾ? ಭಾರತೀಯ ರೈಲ್ವೆ ಗುಜರಿಯಿಂದಲೇ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗಳಿಸ್ತಿದೆ. ಭಾರತೀಯ ರೈಲ್ವೆ ಜನಸಾಮಾನ್ಯರ ಜೀವಾಳ. ಬಡವರಿಂದ ಹಿಡಿದು ಆಗರ್ಭ ಶ್ರೀಮಂತರವರೆಗೂ ರೈಲ್ವೆ ಸೌಲಭ್ಯ ಪಡೆಯುತ್ತಾರೆ. ಸರಕು ಸಾಗಣೆ ಮೂಲಕವೇ ಭಾರತೀಯ ರೈಲ್ವೆ ಅತಿ ಹೆಚ್ಚು ಆದಾಯ ಗಳಿಸುತ್ತದೆ. ಇದರ ಜೊತೆ ಗುಜರಿ ಸಾಮಗ್ರಿಗಳಿಂದಲೂ ಕೋಟಿ ಕೋಟಿ ಆದಾಯ ಗಳಿಸಿ ಭಾರೀ ಲಾಭ ಮಾಡಿದೆ. ಭಾರತೀಯ ರೈಲ್ವೆಗೆ ಸಾವಿರಾರು ಕೋಟಿ ಆದಾಯ. ಗುಜರಿ ಸಾಮಗ್ರಿ ಮಾರಾಟ ಮಾಡಿ ಭಾರೀ ಲಾಭ. ನೈಋತ್ಯ ರೈಲ್ವೆಯಲ್ಲಿ ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳು ಬರ್ತವೆ. ಭಾರತೀಯ ರೈಲ್ವೆಯಲ್ಲಿ 6,813.86 ಕೋಟಿ ರೂಪಾಯಿ ಮೌಲ್ಯದ ಗುಜರಿ ಸಾಮಗ್ರಿ ಮಾರಾಟ ಮಾಡಿದೆ. ಈ ಪೈಕಿ ನೈಋತ್ಯ ರೈಲ್ವೆ ವಲಯದ್ದು 155.80 ಕೋಟಿ ರೂಪಾಯಿ ಸೇರಿದೆ. ಭಾರತೀಯ ರೈಲ್ವೆ ಗುಜರಿ ಸಾಮಗ್ರಿಗಳ ಮಾರಾಟದಿಂದ 6,000 ಕೋಟಿ ಆದಾಯದ ನಿರೀಕ್ಷೆ ಮಾಡಲಾಗಿತ್ತು. ನಿಗದಿತ ಗುರಿಗಿಂತ ಅಂದಾಜು 813.86 ಕೋಟಿ ರೂಪಾಯಿಗಳ ಹೆಚ್ಚಿನ ಆದಾಯ ಮಾಡಿದೆ. ನೈಋತ್ಯ ರೈಲ್ವೆ ವಲಯದ 3 ವಿಭಾಗಗಳಲ್ಲಿ ಒಟ್ಟಾರೆ 155.80 ಕೋಟಿ ರೂಪಾಯಿ ಮೌಲ್ಯದ ಗುಜರಿ ಸಾಮಗ್ರಿ ಮಾರಾಟ ಮಾಡಲಾಗಿದೆ. 1.50 ಕೋಟಿ ರೂಪಾಯಿ ಮೌಲ್ಯದ 1 ಲೋಕೋಮೋಟಿವ್, 49 ವ್ಯಾಗನ್ಗಳು, 81 ಬೋಗಿ ಮತ್ತಿತರೆ ಸಾಮಗ್ರಿ ಮಾರಾಟ ಮಾಡಲಾಗಿದೆ. ಈ ಹಣವನ್ನು ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡಲಾಗುತ್ತೆ ಎಂದು ಮಾಹಿತಿ ನೀಡಿದ್ದಾರೆ. ಯಾವುದು ಹಳೆ ಕಬ್ಬಣ ಇರುತ್ತೆ ಅದನ್ನು ನಾವು ಸೇಲ್ಸ್ ಮಾಡಿ ಅದರಿಂದ ನಾವು ತೊಗೊತೀವಿ. ಫಾರ್ ಎಕ್ಸಾಂಪಲ್ ಓಲ್ಡ್ ಕೋಚಸ್ ಆಗಿರ್ಬೋದು, ಓಲ್ಡ್ ಲೋಕೋಸ್ ಆಗಿರ್ಬೋದು, ಓಲ್ಡ್ ಎನಿ ರಿಲೀಸ್ಡ್ ಮೆಟೀರಿಯಲ್ ಆಗಿರ್ಬೋದು, ಅದರಿಂದ ನಾವು ಎಲ್ಲ ಸೇಲ್ ಮಾಡಿ ಲಾಸ್ಟ್ 25-26 156 ಕೋಟಿನ ನಾವು ಸಂಪಾದನೆ ಮಾಡಿದ್ದೀವಿ. ಸೊ ದಟ್ ಈಸ್ ಲೈಕ್ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಆಫ್ ಅವರ್ SWR. ಒಟ್ನಲ್ಲಿ ವಾರ್ಷಿಕ ಆದಾಯ ಗಳಿಕೆಯಲ್ಲಿಯೂ ದಾಖಲೆ ಪ್ರಮಾಣದಲ್ಲಿ ಆದಾಯ ಗಳಿಸಿ ನೈಋತ್ಯ ರೈಲ್ವೆ ಗಮನ ಸೆಳೆದಿದೆ. ಲಾಭದೊಂದಿಗೆ ಈ ಭಾಗದಲ್ಲಿ ಹೆಚ್ಚಿನ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.